ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಖಾಸಗಿ ಜೀವನದ ಬಗ್ಗೆ ಹರಿದಾಡ್ತಾ ಇರುವ ಸತತ ಗಾಸಿಪ್ಗಳ ವಿರುದ್ಧ ನಿರೂಪಕಿ ಅನುಪಮಾ ಗೌಡ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಎಂಗೇಜ್ಮೆಂಟ್ ಮದುವೆ ಗಾಸಿಪ್ ಹಬ್ಬಿಸಿದವರಿಗೆ ಅನುಪಮಾ ಮುಟ್ಟಿ ನೋಡ್ಕೊಳ್ಳುವಂತೆ ರಿಪ್ಲೈ ನೀಡಿದ್ರು. ಇದೀಗ ಮತ್ತೆ ಅಂತವರ ವಿರುದ್ಧ ಸಿಡಿದೆದ್ದಿದ್ದಾರೆ. ನನ್ನನ್ನೇ ಕರೆಯದೆ ಎಂಗೇಜ್ಮೆಂಟ್ ಮಾಡಿದ್ದಾರೆ. ನಾನು ಆಲ್ರೆಡಿ ಈ ಬಗ್ಗೆ ಮೊದಲೊಂದು ಬಾರಿ ಮಾತನಾಡಿದ್ದೆ. ಮೊದಲು ಅನುಪಮಾ ಗೌಡಗೆ ಮಗು ಇರಬೇಕು ಅಂತ ಬಂತು, ಆಮೇಲೆ ಸೀಕ್ರೆಟ್ ಆಗಿ ಮದುವೆ ಆಗಿದ್ದಾರೆ ಅಂತ ಬಂತು. ಈಗ ಎಂಗೇಜ್ಮೆಂಟ್ ಆಗಿದೆ, ಪರವಾಗಿಲ್ಲ. ಅವರು ವ್ಯೂಸ್ಗೋಸ್ಕರ ನನಗೆ ಡಿವೋರ್ಸ್ ಮಾಡಿದ್ರು, ಏನೂ ಪ್ರಾಬ್ಲಮ್ ಇಲ್ಲ. ಅವರಿಗೆ ಜೀವನದಲ್ಲಿ ಯೋಚನೆ ಮಾಡೋದಕ್ಕೆ ಏನೂ ಇರಲ್ಲ ಅನ್ಸುತ್ತೆ, ಕೆಲಸ ಇರಲ್ಲ ಅನ್ಸುತ್ತೆ ಬದುಕಲ್ಲಿ. ಜೊತೆಗೆ ಮನೆಯಲ್ಲಿ ಜವಾಬ್ದಾರಿ ಕೊಟ್ಟಿರಲ್ಲ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಪಬ್ಲಿಕ್ ಫಿಗರ್ನ ಹೆಂಗ್ ಬೇಕೋ ಹಾಗೆ ಮಾತಾಡೋದು ಈಸಿ ಆಗಿದೆ. ಈಗ ಯಾರದ್ದೋ ಬಗ್ಗೆ ಏನೋ ಹಾಕಿದ್ರೆ ಆ ವಿಡಿಯೋಗೆ ವ್ಯೂಸ್ ಬರುತ್ತಾ, ರೀಚ್ ಆಗುತ್ತಾ? ಆಗಲ್ಲ. ಸುಮ್ಮನೆ ಯಾರದ್ದೋ ಮನೆ ಹೆಣ್ಣುಮಗಳ ಎಂಗೇಜ್ಮೆಂಟ್ ಆಗಿದೆ ಅಂತ ಹಾಕಿ ಏನಾಗುತ್ತೆ ಅವರಿಗೆ? ಅವರ ಮುಖ ಗೊತ್ತಿಲ್ವಾ ನಮಗೆ? ಹೀಗಾಗಿ ಕಂಡೋರ ಮನೆಯ ಹೆಣ್ಣುಮಕ್ಕಳ ಜೀವನದಲ್ಲಿ ಆಟ ಆಡೋ ಕೆಲಸ ಮಾಡ್ತಿದ್ದಾರೆ. ಈ ಪಾಪ್ಸ್ ಕಲ್ಚರ್ ನಮ್ಮಲ್ಲಿ ಯಾವಾಗ ಬಂತು, ಹೇಗೆ ಬಂತು ಅಂತ ಗೊತ್ತಿಲ್ಲ. ಎಲ್ಲಿರ್ತಾರೆ ಗೊತ್ತಿರಲ್ಲ. ಕೆಲವೊಬ್ರು ಹೇಳ್ತಾರೆ ಸೀರೆ ಉಟ್ಕೊಂಡು ಬಂದ್ರೆ ನಾವು ಆ ತರ ಏನು ಶೂಟ್ ಮಾಡೋದಿಕ್ಕಾಗಲ್ಲ ಅಂತ. ಸೀರೆ ಉಟ್ಟಾಗಲೂ ಆ ರೀತಿ ಶೂಟ್ ಆಗಿರುವ ಸಂದರ್ಭ ಇದೆ. ಜೊತೆಗೆ ನೀಟಾಗಿ ವಿಡಿಯೋ ಮಾಡುವಂತಹ ಪಾಪರಾಜಿಗಳು ನಮ್ಮ ಕನ್ನಡದಲ್ಲಿದ್ದಾರೆ. ಈಗ ಕೆಲವರೆಲ್ಲ ಹೊಸಬರು ಬಂದು ಯಾರು ಬರ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ಗೊತ್ತಿಲ್ಲ. ನನಗೂ 10 ಜನ ಹುಡುಗರು ಗೊತ್ತು, ಯಾರು ಆ ರೀತಿ ವಿಡಿಯೋ ಶೂಟ್ ಮಾಡದೇ ಇರೋದನ್ನು ಕೂಡ ನಾನ್ ನೋಡಿದ್ದೇನೆ. ಜೊತೆಗೆ ಆ ರೀತಿ ವಿಡಿಯೋ ಮಾಡ್ತಾ ಇರುವವರನ್ನ ಕೂಡ ನೋಡಿದ್ದೇನೆ. ಪಾಪರಾಜಿಗಳಿಗೆ ನಾನು ಪರ್ಸನಲ್ ಆಗಿ ಫೋನ್ ಮಾಡಿ ಮಾತನಾಡಿದ್ದೇನೆ. ನಾವು ಇಂಡಸ್ಟ್ರಿಯವರು, ನಿಮ್ಮ ಮನೆಯ ಹೆಣ್ಣು ಮಕ್ಕಳೇ, ನಾವು ನಿಮ್ಮನ್ನ ಕಾಪಾಡಬೇಕು, ನೀವು ನಮ್ಮನ್ನ ಕಾಪಾಡಬೇಕು ಹೊರತು ಎಲ್ಲರೂ ನಮ್ಮನ್ನ ಬೊಟ್ಟು ತೋರಿಸಿ ಮಾತನಾಡುವ ಹಾಗೆ ಮಾಡಿ ತೋರಿಸ್ಬೇಡಿ ಅಂತ. ಪೋಸ್ಟ್ ಮಾಡೋದಿಕ್ಕೂ ಮುಂಚೆ ಬೇಡದೇ ಇರೋದನ್ನ ಡಿಲೀಟ್ ಮಾಡಿ ಒಳ್ಳೆ ಕಂಟೆಂಟ್ನ ಮಾತ್ರ ಪೋಸ್ಟ್ ಮಾಡಬಹುದು. ಈಗೀಗ ನಮ್ಮ ಕಾರು ನಂಬರ್ಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ. ಪ್ರೈವೇಸಿ ಇಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನುಪಮಾ ಗೌಡ ಬೇಸರ ಹೊರಹಾಕಿದ್ದಾರೆ. ಆತ್ಮೀಯರೇ, ಕಲರ್ಸ್ ಕನ್ನಡ ವಾಹಿನಿಯ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ರಿಯಾಲಿಟಿ ಶೋ ನಿರೂಪಣೆ ಮಾಡ್ತಾ ಇರೋ ಅನುಪಮಾ ಗೌಡ ಇತ್ತೀಚೆಗೆ ತಮ್ಮ 35ನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ತಮ್ಮ ಆಪ್ತರ ಜೊತೆಗೆ ಖಾಸಗಿಯಾಗಿ ಬರ್ತ್ಡೇ ಪಾರ್ಟಿ ಮಾಡಿಕೊಂಡಿದ್ರು. ಈ ವೇಳೆ ಅನು ಅವರ ಗೆಳೆಯ ಹಾಗೂ ಫೋಟೋಗ್ರಾಫರ್ ಆಗಿರೋ ರಾಘವ್ ಅವರು ಕೂಡ ಅನು ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಹಾಗೂ ಅನುಪಮಾ ಅವರ ಒಂದಿಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಯಾವಾಗ ಈ ಫೋಟೋ ಹರಿದಾಡೋದಕ್ಕೆ ಶುರುವಾಯಿತು, ಒಂದೊಂದೇ ರೆಕ್ಕೆ ಪುಕ್ಕ ಹುಟ್ಕೊಂಡಿತ್ತು. ಬರ್ತ್ಡೇ ದಿನವೇ ಗುಡ್ ನ್ಯೂಸ್ ಕೊಟ್ಟ ಅನುಪಮಾ ಗೌಡ, ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ ಅನುಪಮಾ ಗೌಡ ಅಂತೆಲ್ಲ ಸುದ್ದಿ ಹರಿದಾಡಿತ್ತು. ಒಂದಿಷ್ಟು ಫೇಸ್ಬುಕ್ ಪೇಜ್ಗಳಲ್ಲಿ ಇದೇ ಸುದ್ದಿ ಹರಿದಾಡಿತ್ತು. ಈ ವಿಷಯ ದೊಡ್ಡದಾಗ್ತಾ ಇದ್ದಂತೆ ಅನುಪಮಾ ಕೆರಳಿ ಕೆಂಡವಾಗಿದ್ರು. ನಮ್ಮ ಎಂಗೇಜ್ಮೆಂಟ್ಗೆ ನಾವು ಅಟೆಂಡ್ ಮಾಡೋದಿಕ್ಕಾಗಲ್ಲ, ಯಾಕಂದ್ರೆ ನಮಗೆ ಯಾರೂ ಕೂಡ ಇನ್ಫಾರ್ಮ್ ಮಾಡಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ. ಒಂದಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನನ್ನ ಬರ್ತ್ಡೇಗೆ ಅಂತ ಪೋಸ್ಟ್ ಮಾಡಿದ್ದ ಫೋಟೋಗಳನ್ನ ತಗೊಂಡು ಇವರಿಬ್ಬರದು ಎಂಗೇಜ್ಮೆಂಟ್ ಆಯಿತು, ಅನುಪಮಾ ಬಾಯ್ ಫ್ರೆಂಡ್ ಇವರು, ಅನುಶ್ರೀ ಅವರ ಮದುವೆ ಆಯಿತು, ಈಗ ಅನುಪಮಾ ಎಂಗೇಜ್ಮೆಂಟ್ ಆಗಿದೆ ಅಂತ ಪೋಸ್ಟ್ ಮಾಡ್ತಿದ್ದಾರೆ. ಆದರೆ ನನಗೆ ಬೇಜಾರಾಗಿದ್ದು ಏನು ಅಂದರೆ, AI ಎಲ್ಲ ಇರಬೇಕಾದ್ರೆ, ನಾವು ಇಷ್ಟೆಲ್ಲ ಮುಂದುವರೆದಿರಬೇಕಾದ್ರೆ ಅಟ್ಲೀಸ್ಟ್ ಒಂದೊಳ್ಳೆ ಫೋಟೋವನ್ನ ಕ್ರಿಯೇಟ್ ಮಾಡಿ ರಿಂಗ್ ಹಾಕೋ ತರ ಫೋಟೋವನ್ನ ಎಡಿಟ್ ಮಾಡಿ ನಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ರೆ ನಮಗೆ ಇನ್ನೂ ಖುಷಿ ಆಗ್ತಾ ಇತ್ತು. 2 ದಿನದ ಹಿಂದೆ ಎಂಗೇಜ್ಮೆಂಟ್ ಆಗಿದೆ, ಇಮಿಡಿಯೇಟ್ ಮದುವೆ ಮಾಡಿಸೋದಿಕ್ ಹೋಗಬೇಡಿ. ಯಾಕಂದ್ರೆ ಸ್ವಲ್ಪ ಡೌಟ್ ಆಗುತ್ತೆ. ಒಂದಷ್ಟು ಲೈಕ್ ಕಾಮೆಂಟ್ ಎಲ್ಲ ನಿಮಗ್ ಸಿಕ್ಕಿರುತ್ತೆ. ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿದ್ರೆ ಅದು ಚೆನ್ನಾಗ್ ಅನ್ಸಲ್ಲ. 1-2 ತಿಂಗಳು ಬಿಟ್ಟು ಪೋಸ್ಟ್ ಮಾಡಿ, ಮತ್ತೆ ನಿಮಗೆ ಒಳ್ಳೆ ಅಟ್ರಾಕ್ಷನ್ ಸಿಗುತ್ತೆ, ಜನ ಎಲ್ಲ ನೋಡ್ತಾರೆ, ಶೇರ್ಸ್ ಆಗುತ್ತೆ ಅಂತ ನೋಡ್ಕೊಳ್ಳುವಂತೆ ಬಿಸಿ ಮುಟ್ಸಿದ್ರು. ಆದ್ರೂ ಕೂಡ ಇವರ ಕಾಟ ತಪ್ಪಿಲ್ಲ. ಹೀಗಾಗಿ ಮತ್ತೊಮ್ಮೆ ಇದೇ ವಿಷಯದ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.